ಅಯೋಧ್ಯೆಯಲ್ಲಿ ರಾಮಲಲ್ಲಾ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿದೆ. ಇತ್ತ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಡಗರ ಸಂಭ್ರಮ ಮುಗಿಲು ಮುಟ್ಟಿದೆ. ನಾವೀಗ ಮೈಸೂರು ಅರಮನೆ ಬಳಿ ಇದ್ದೇವೆ. ನೀವು ನೋಡ್ತಾ ಇರಬಹುದು ಮೈಸೂರು ಅರಮನೆಯ ಕೋಟೆ ಆಂಜನೇಯ ದೇಗುಲದ ಬಳಿ ವಿಶೇಷವಾಗಿ ಅಯೋಧ್ಯ ರಾಮ ಮಂದಿರದ ಪ್ರತಿಕೃತಿಯನ್ನು ನಿರ್ಮಿಸಲಾಗಿದೆ. ಯಾರೂ ಅಯೋಧ್ಯೆಗೆ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಅವರೆಲ್ಲರೂ ಬಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಯಾವ ರೀತಿ ಇದೆ ಅದರ ಸಂಪೂರ್ಣವಾದಂತಹ ಮಾಹಿತಿಯನ್ನು ಇಲ್ಲಿ ಪಡೆದುಕೊಳ್ಬಹುದಾಗಿದೆ. ಇದರ ಜೊತೆಗೆ ತಾವು ನೋಡೋದಾದರೆ ರಾಮ ಲಕ್ಷ್ಮಣ ಆಂಜನೇಯ ಸಪರಿವಾರವಾಗಿ ಇರುವಂತಹ ಒಂದು ಪಂಚಲೋಹದ ವಿಗ್ರಹವನ್ನು ಸಹ ಇಲ್ಲಿ ಇಡಲಾಗಿದೆ. ಹೀಗಾಗಿ ಈ ಒಂದು ಏನು ವಿಶೇಷವಾದಂಥ ಕ್ಷಣ ಇದೆ ಅದನ್ನು ಎಲ್ಲರೂ ಸಹ ಕಣ್ತುಂಬಿಕೊಳ್ಬೇಕು ಅಂತೇಳಿ ಮೈಸೂರಿನಲ್ಲಿ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದರ ಜೊತೆಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿರುವಂತಹ ದೀಪವನ್ನು ಅಂದರೆ ವಿಶೇಷವಾದಂತಹ ದೀಪ ಇದು ಅಂತ ಹೇಳ್ಬೋದು. ಕೋಟಿ ಬತ್ತಿಗಳನ್ನು ಬಳಸಿ ಈ ಒಂದು ದೀಪವನ್ನು ತಯಾರಿಸಲಾಗಿದೆ. ಯಾಕಂದರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆಯನ್ನು ಕೊಟ್ಟಿದ್ರು 1 ಲಕ್ಷ ದೀಪಗಳನ್ನು ಹಚ್ಚಿ ದೀಪೋತ್ಸವವನ್ನು ಮಾಡಬೇಕು ಅಂತೇಳಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಅಂದರೆ ಕೊನೆ ಕ್ಷಣದಲ್ಲಿ ಪೊಲೀಸರಿಗೆ ಅನುಮತಿಯನ್ನು ನೀಡಿದರು. ಹೀಗಾಗಿ ದೀಪ ನಿರಂತರವಾಗಿ ಬೆಳಗ್ತಾ ಇರಬೇಕು ಅಂತೇಳಿ ವಸತಿ ಟ್ರಸ್ಟ್ ಅವರು ಒಂದು ವಿಶೇಷವಾದಂತಹ ದೀಪ ಹೊತ್ತಿಸಿದರೆ 1 ಕೋಟಿ ಬತ್ತಿಗಳನ್ನು ಒಳಗೊಂಡಿದೆ. ಸುಮಾರು 15 ಲೀಟರ್ ಎಣ್ಣೆಯನ್ನು ಹಾಕಿ ಆ ಜ್ಯೋತಿಯನ್ನು ಹಚ್ಚಲಾಗಿದೆ. ಸುಮಾರು ಪ್ರಶಾಂತ್ ಕುಮಾರ್ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. 1 ವಾರಗಳ ಕಾಲ ನಿರಂತರವಾಗಿ ಈ ಜ್ಯೋತಿ ಬೆಳಗ್ತಾ ಇರ್ತದೆ. ಹೀಗಾಗಿ ಲಕ್ಷ ದೀಪೋತ್ಸವದ ಏನು ಬ್ರೇಕ್ ಬಿಟ್ಟು ಅದಕ್ಕೆ ಒಂದು ಪರ್ಯಾಯವಾಗಿ 1 ಕೋಟಿ ಬತ್ತಿಗಳ ದೀಪ ಬೆಳಗ್ತಾ ಇದೆ. ಸಾಕಷ್ಟು ಭಕ್ತರು ಇಲ್ಲಿ ತಾವು ನೋಡ್ತಾ ಇರ್ಬೋದು. ಅಂದರೆ ಎಲ್ಲರೂ ಸಹ ಅಯೋಧ್ಯೆಗೆ ಹೋಗಿ ರಾಮಲಲ್ಲನ ಒಂದು ವಿಗ್ರಹವನ್ನು ತುಂಬಿಕೊಳ್ಬೇಕು ಅಂತ ಕಾದು ಕೂತಿದ್ರು. ಆದರೆ ಯಾರು ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತೇಳಿ ಅರಮನೆ ಬಳಿ ಇರುವಂತಹ ಅಯೋಧ್ಯೆ ಮಂದಿರ ಪ್ರತಿಕೃತಿಯನ್ನು ನೋಡಿ ರಾಮ ಲಕ್ಷ್ಮಣ ಸೀತಾ ಆಂಜನೇಯರನ್ನ ಕಣ್ತುಂಬಿಕೊಳ್ಳಿಕ್ಕೆ ಅವರೆಲ್ಲರೂ ಸಹ ಇವತ್ತು ಅರಮನೆ ಬಳಿ ಬಂದಿದ್ದಾರೆ. ಆ ಭಕ್ತರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸೊ ಎಲ್ಲರೂ ಸಹ ಅಯೋಧ್ಯೆಗೆ ಹೋಗಬೇಕು ಅಂತ ಒಂದು ಕನಸು ಕಟ್ಕೊಂಡಿದ್ದಾರೆ. ಇವತ್ತು ಹೋಗಕ್ಕೆ ಆಗ್ತಾ ಇಲ್ಲ, ಇಲ್ಲೇ ಬಂದು ನೋಡ್ತಿದ್ದಾರೆ. ಹೇಗಿದೆ? ಜೈ ಶ್ರೀರಾಮ್. ಅಲ್ಲಿ ಅಂತೂ ನಮ್ಗೆ ಹೋಗೋಕ್ಕೆ ಭಾಗ್ಯ ಇರಲಿಲ್ಲ. ಇಲ್ಲಿ ರಾಮ ಮಂದಿರದ ಒಂದು ಮಾದರಿಯನ್ನು ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ನಮ್ಗೆ ಅಲ್ಲೇ ಹೋದಷ್ಟು ಸಂತೋಷ ಅಂತೂ ತುಂಬ ಆಗ್ತಾ ಇದೆ. ಜೈ ಶ್ರೀರಾಮ್. ತುಂಬ ಖುಷಿ ಆಗ್ತಾ ಇದೆ. ಅಯೋಧ್ಯೆನ ಇಲ್ಲಿಗೆ ತರಿಸ್ಬಿಟ್ಟಿದ್ದೀವಿ. ಅಯೋಧ್ಯೆಗಂತೂ ಹೋಗೋಕ್ಕಾಗ್ತಿಲ್ಲ. ಅಯೋಧ್ಯೆನ ಇಲ್ಲೇ ತರಿಸಿ ನಾವು ರಾಮನ್ನ ಇಲ್ಲೇ ನೋಡ್ತಾ ಇದ್ದೀವಿ. ತುಂಬ ಸಂತೋಷ ಆಗ್ತಿದೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಕೋಟಿ ದೀಪ ಬೆಳಗೋ ಪುಣ್ಯ ನಮಗೂ ಸಿಕ್ತು. ಇಲ್ಲಿ ಟೆಂಪಲ್ ಅದೇ ಥರ ಮಾಡಿದ್ದಾರೆ. ದೇವ್ರು ನೋಡೋದಂತೂ ತುಂಬಾ ಖುಷಿ ಆಗ್ತಾ ಇದೆ. ತುಂಬ ಸಂತೋಷ ಆಗ್ತಾ ಇದೆ. ರಾಮನ ಇಲ್ಲ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ. ಜೈ ಶ್ರೀರಾಮ್. ಸುಮಾರು 500 ವರ್ಷಗಳಿಂದ ನಮ್ಮ ಕರಸೇವಕರು ತಮ್ಮ ಪ್ರಾಣಾತ್ಮವನ್ನು ಮಾಡಿ ಪ್ರಾಣ ತ್ಯಾಗ ಮಾಡಿದ್ದಾರೆ. ಆ ಪುಣ್ಯ ನಮಗೆ ಇವಾಗ ಈ ಜನ್ಮದಲ್ಲಿ ನಮಗೆ ಸಿಗುತ್ತಿರೋದು ಬಹಳ ವಿಶೇಷ. ನಮಗೆ ಬಹಳ ಸಂತೋಷವಾಗುತ್ತಿದೆ. ಜೈ ಶ್ರೀರಾಮ್. 500 ವರ್ಷದಿಂದ ನಮಗೆ ರಾಮರನ್ನ ಪೂಜೆ ಮಾಡೋದಕ್ಕೆ ಬಿಡಲ್ಲ ಅಂತ ಎಷ್ಟೊಂದು ಜನ ಅಂದ್ಕೊಂಡಿದ್ರು. ಆದರೂ ನಮ್ಮ ಸಂಕಲ್ಪ ಇದ್ದರೆ ಏನು ಬೇಕಿದ್ರೂ ಎಷ್ಟು ವರ್ಷ ಆದರೂ ನಾವು ಸಾಧಿಸ್ತೀವಿ ಅಂತ ಇವತ್ತಿನ ನಾವು ತೋರಿಸ್ತಾ ಇದ್ದೀವಿ. ಅವರು ಅಷ್ಟು ಕೋಟಿ ದೀಪ ಹಚ್ಚಕ್ಕೆ ನಾವು ಬಿಡಲ್ಲ ಅಂದ್ರೂ ನಾವು ಒಂದರಲ್ಲೇ ನಾವು ಅದನ್ನು ಬೆಳಗಿಸ್ತೀವಿ ಅನ್ನೋದನ್ನು ತೋರಿಸ್ತಿದ್ದೀವಿ. ಯಾವಾಗ ದೇವ್ರ ಅನುಕೂಲ ಕೊಡ್ತಾರೋ ಅವಾಗ ಹೋಗ್ತೀವಿ. ಅವ್ರು ಬಿಡಬೇಕಷ್ಟೇ ನಮ್ಮನ್ನು. ಅದು ನಮಗೆ ನನ್ಸಾಗಬೇಕು. ಕನಸಾಗಿರೋದನ್ನು ನನ್ಸಾಗಬೇಕು ಅಷ್ಟೇ. ನಾವು ಅಯೋಧ್ಯೆಗೆ ಹೋಗ್ಬೇಕು ಅನ್ನೋ ಆಸೆ ಇದೆ. ದೇವ್ರು ಯಾವತ್ತು ಕರೆಸ್ಕೊಂತಾನೆ ಹೇಳೋದಕ್ಕಾಗಲ್ಲ. ತುಂಬ ಖುಷಿ ಆಗ್ತಾ ಇದೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಭಾಗವಹಿಸ್ಕೊಂಡಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಅಯೋಧ್ಯೆನೇ ಇಲ್ಲಿ ಬಂದಂಗೆ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಾ ಇದೆ. ರಾಮರ ದರ್ಶನ ಮಾಡಲೇಬೇಕು ಅತಿ ಶೀಘ್ರದಲ್ಲಿ. ಇವಾಗೆಲ್ಲ ತುಂಬ ಅಲ್ಲಿ ಗಜಿಬಿಜಿ ಇರೋದ್ರಿಂದ ಸ್ವಲ್ಪದ್ರಲ್ಲೇ ಹೋಗೋಣ ಅಂದ್ಕೊಂಡಿದ್ದೀವಿ. ಸರ್, ಇದ್ರ ಜೊತೆಗೆ ಲಕ್ಷ ದೀಪೋತ್ಸವ ಮಾಡಬೇಕು ಅಂತಿದ್ರಿ. ಸೊ ಆದರೆ ಅನುಮತಿ ಸಿಗಲಿಲ್ಲ. ಇದೀಗ ಕೋಟಿ ಬತ್ತಿಯ ದೀಪವನ್ನು ಬೆಳಗಿದ್ದೀರಾ. ಏನವರು ಅವಕಾಶ ಕೊಡಲಿಲ್ಲ. ಭಗವಂತ ಸಂಕಲ್ಪ ಮಾಡಿದ ನಮ್ಮ ಕೈಲಿ ಮಾಡಿಸ್ಬೇಕು ಅಂತ 1 ಕೋಟಿ ದೀಪ ಹಚ್ಚಿ 1 ಕೋಟಿ ಬತ್ತಿದು ದೀಪ ಹಚ್ಚಿ ಆ ಒಂದು ಎಲ್ಲದಕ್ಕೂ ನಾವು ನುಡಿದಂತೆ ಏನು ಅಂದ್ಕೊಂಡಿದ್ವಿ, ಸಂಕಲ್ಪ ಮಾಡಿದ್ವಿ ದೀಪಗಳು ಹಚ್ಚಬೇಕು ಅಂತ. ಇವಾಗ ಇಲ್ಲಿ ಪ್ರಾರಂಭ ಮಾಡಿದ್ದೀವಿ. ಸಾಯಂಕಾಲನೂ ಮಾಡ್ತೀವಿ. ಈಗ ರಾಮ ಮಂದಿರದ ಪ್ರತಿಕೃತಿಯನ್ನು ಇಲ್ಲಿ ನೀವು ಮಾಡಿದ್ದೀರಾ. ಹೇಗೆ ಮಾಡಿದಂಥದ್ದು? ಎಷ್ಟು ದಿನದಲ್ಲಿ ರೆಡಿ? ನಾವು ಈಗೇನು ಕಳೆದ 500 ವರ್ಷಗಳಿಂದ ನಾವು ರಾಮ ಮಂದಿರ ನಿರ್ಮಾಣ ಆಗಬೇಕಂತ ಹೋರಾಟ ಮಾಡ್ತಾಯಿದ್ವಿ. ಇದು ಇವತ್ತು ಕನಸಾಗ್ತಾ ಇದೆ. ಬಟ್ ಆದರೆ ಕೇಂದ್ರ ಸರ್ಕಾರ ಮತ್ತು ನರೇಂದ್ರ ಮೋದಿಯವರು 22ನೇ ತಾರೀಕು ಯಾರೂ ಅಲ್ಲಿಗೆ ಬರಬಾರ್ದು ಅಂತೇಳಿ ಮೊದಲೇ ಸೂಚನೆ ಕೊಟ್ಟಿದ್ದರಿಂದ ಮೈಸೂರಿನ ಜನತೆಗೆ ಆ ರಾಮ ಮಂದಿರ ನೋಡೋವಂಥ ಭಾಗ್ಯ ಮಿಸ್ ಆಗಬಾರ್ದು ಅಂಥೇಳಿ ಅದರದ್ದೊಂದು ಪ್ರತಿಕೃತಿನ ನಾವು ಇವತ್ತು ಇಲ್ಲಿ ಮಾಡಿ ಇವತ್ತು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದರೊಳಗೆ ರಾಮನ ವಿಗ್ರಹವನ್ನು ಕೂಡ ನಾವು 12 ಗಂಟೆ 20 ನಿಮಿಷಕ್ಕೆ ಇಡೋರಿದ್ದೀವಿ. ಅದನ್ನು ಮೈಸೂರು ಜನತೆಗೆ ರಾಮ ಮಂದಿರ ವೀಕ್ಷಣೆಗೆ ಅನುಕೂಲ ಆಗಲಿ ಅಂತೇಳಿ ನಾವು ಮೈಸೂರು ಹನುಮಂತೇಶ್ವರ ಸಮಿತಿ ವತಿಯಿಂದ ಮಾಡಿದ್ವಿ. ಎಷ್ಟು ದಿನ ತಗೊಳ್ತೀವಿ? ಥರ್ಮೋಕೋಲಲ್ಲಿ ಮಾಡಿದ್ದು 22 ದಿನ ತಗೋತು. ಶ್ರೀಕಾಂತ್ ಅಂತೇಳಿ ಬೆಂಗಳೂರಿನವರೊಬ್ಬರು ನಮಗೆ ಮಾಡಿಕೊಟ್ಟಿದ್ದಾರೆ. ಇದು ಇನ್ನೂ ನಾವು 1 ತಿಂಗಳ ಕಾಲ ಇಟ್ಕೊಂಡಿರ್ತೀವಿ.
ಇದು ರಾಮ ಮಂದಿರದ ಪ್ರತಿಕೃತಿ ನಿರ್ಮಿಸಿರುವಂಥವ್ರು. ಮತ್ತು ಅಯೋಧ್ಯೆಗೆ ಯಾರು ರಾಮ ಮಂದಿರ ನೋಡೋದಕ್ಕೆ ಆಗೋದಿಲ್ಲ, ಅವರು ಇಲ್ಲೇ ಆ ರಾಮ ಮಂದಿರದ ಪ್ರತಿಕೃತಿನ ಕಣ್ ತುಂಬಿಕೊಳ್ತಿದ್ದಾರೆ. ಸದ್ಯದಲ್ಲೇ ನಾವು ಅಯೋಧ್ಯೆಗೆ ಹೋಗ್ತೇವೆ, ರಾಮಲಲ್ಲನ ಕಣ್ ತುಂಬಿಕೊಳ್ತೇವೆ ಅನ್ನೋದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.